ನಮ್ಮ ಭಾರತದ ವಾಸ್ತುನೇ ಸರಿ ಇಲ್ಲ ರೀ. ಯಾವುದೇ ಕಾರಣಕ್ಕೆ ನೀವು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಭಾರವನ್ನು ಇಡಬೇಡಿ. ಮಕ್ಕಳು ಉತ್ತರದ ಕಡೆ ಮುಖ ಮಾಡಿ ಓದಬೇಕು. ಯಾಕಂದರೆ ಅಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಮನಸ್ಸಿಗೆ ತುಂಬ ಹಿತಕಾರಿ. ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್. ನನ್ನ ಹಿಂದಿನ ಕಾರ್ಯಕ್ರಮಗಳೆಲ್ಲ ತಾವು ಮೆಚ್ಕೊಂಡಿದ್ದೀರಿ. ನಾನು ಪ್ರತಿ ಸಲ ಹೇಳಿದ ಥರ ನಾನು ಕೇವಲ ನಿಮಗೆ ವಾಸ್ತು ವಿಷಯವನ್ನು, ಪರಿಹಾರವನ್ನು ಹೇಳೋದು ಮಾತ್ರ ಅಲ್ಲ, ವಾಸ್ತುಶಾಸ್ತ್ರದ ಬಗ್ಗೆ ಸ್ವಲ್ಪವಾಗಿ ನಿಮಗೆ ವಿವರಗಳನ್ನು ಕೂಡ ಕೊಡ್ತಾ ಬರ್ತೇನೆ. ಮತ್ತು ಒಂದೊಂದು ದಿಕ್ಕು ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಉತ್ತರ ದಿಕ್ಕು, ಇವತ್ತು ಉತ್ತರ ದಿಕ್ಕಿನ ಬಗ್ಗೆ ಮಾತಾಡೋಣ. ಪೂರ್ವ ಗೊತ್ತು, ಸೂರ್ಯ ಹುಟ್ಟೋ ದಿಕ್ಕು, ಆದರೆ ಎಡಗಡೆ ಇರೋದೇ ಉತ್ತರ. ನೋಡ್ರಿ ಎಷ್ಟು ಸುಲಭ ಇದೆ. ನಿಮ್ಮ ಮನೆ ಒಳಗಡೆ ನಿಂತ್ಕೊಳ್ಳಿ, ಪೂರ್ಯ ನೋಡಿ, ಗೊತ್ತಿರುತ್ತೆ ಸೂರ್ಯ ಯಾವ ಕಡೆ ಹುಡ್ತಾನೆ ಅಂತ. ಪೂರ್ವದ ಕಡೆ ಅಲ್ಲಿ ನೋಡ್ತಾ ಎಡಗೈನ ಹಿಂಗೆ ಮಾಡಿದ್ರೆ ಅದೇ ಉತ್ತರ. ಈ ಉತ್ತರ ದಿಕ್ಕನ್ನ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಜಾಸ್ತಿ ಇರುತ್ತೆ. ತುಂಬ ಒಳ್ಳೆಯದು. ಮಕ್ಕಳು ಉತ್ತರದ ಕಡೆ ಮುಖ ಮಾಡಿ ಓದಬೇಕು. ಯಾಕಂದರೆ ಅಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಮನಸ್ಸಿಗೆ ತುಂಬ ಹಿತಕಾರಿ. ಓದಿದ್ದೆಲ್ಲ ತುಂಬ ಚೆನ್ನಾಗಿ ಆಗತ್ತೆ ಅವ್ರಿಗೆ. ಉತ್ತರದಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು. ನೀವು ಬಾವಿ ಅದೆಲ್ಲ ಮಾಡೋದಾದ್ರೆ ಉತ್ತರದಲ್ಲಿ ಮಾಡ್ಬೋದು, ಅಥವಾ ಪೂರ್ವದಲ್ಲಿ ಮಾಡ್ಬೋದು, ಅಥವಾ ಈಶಾನ್ಯದಲ್ಲಿ ಮಾಡ್ಬೋದು. ಈಶಾನ್ಯನ ಜಲಮೂಲೆ ಅಂತ ಕರೀತಾರೆ. ಆಗಲಿಲ್ಲ ಅಂದರೆ ಉತ್ತರದಲ್ಲಿ ಮಾಡಿ. ಬಾವಿ ತೆಗಿಬೇಕು ಅಥವಾ ಬೋರ್ವೆಲ್ ತೆಗಿಬೇಕು, ಇಲ್ಲ ಈಶಾನ್ಯದಲ್ಲಿ ಮಾಡಿ, ಅಥವಾ ನೀವು ಪೂರ್ವದಲ್ಲೂ ಮಾಡ್ಬೋದು. ರೇಸ್ನಲ್ಲಿ ಎರಡು ಥರ, ಒಂದು ಅಲ್ಟ್ರಾವೈಲೆಟ್ ರೇಸ್, ಮತ್ತೊಂದು ಇನ್ಫ್ರಾರೆಡ್ ರೇಸ್. ಉತ್ತರ ಮತ್ತು ಪೂರ್ವದಿಂದ ಬರೋದೆಲ್ಲ ಅಲ್ಟ್ರಾವೈಲೆಟ್ ರೇಸ್, ಪಶ್ಚಿಮ ಮತ್ತು ದಕ್ಷಿಣದಿಂದ ಬರೋದೆಲ್ಲ ಇನ್ಫ್ರಾರೆಡ್ ರೇಸ್. ಆದ್ದರಿಂದ ನಿಮ್ಮ ಮುಖ್ಯದ್ವಾರ ಯಾವತ್ತೂ ಕೂಡ ಉತ್ತರಕ್ಕಿರಬೇಕು, ಪೂರ್ವಕ್ಕಿರಬೇಕು, ಈಶಾನ್ಯಕ್ಕಿರಬೇಕು. ಈ ಮೂರು ಕಡೆ ಎಲ್ಲಿದ್ದರೂ ಪರವಾಗಿಲ್ಲ. ಆ ಕಾರಣ ಹೆದರಿಸೋದು, ಸರ್ ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ಮುಖ್ಯದ್ವಾರ ಇದೆ ಸರ್, ಆ ನಿಮಿತ್ತ ನಮಗೆ ಕೆಟ್ಟದಾಗ್ತಾ ಇದೆ. ಹೌದಪ್ಪ, ಅಲ್ಲಿಂದ ಇನ್ಫ್ರಾರೆಡ್ ರೇಸ್ ಬರುತ್ತೆ, ಮನೆ ಬಿಡಿ ಅಂತ ಹೇಳಲ್ಲ ರೀ. ಅದರ ಬದಲಿಗೆ ಬೇರೆ ಬೇರೆ ಥರದ ವಿಧಾನಗಳಿದೆ. ಉತ್ತರದಲ್ಲಿ ತಗ್ಗಿರಬೇಕು, ಎತ್ತರ ಇರಬಾರ್ದು. ಉತ್ತರದಲ್ಲಿ ಭಾರ ಇರಬಾರ್ದು. ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಯಾವುದೇ ಕಾರಣಕ್ಕೆ ಭಾರ ಬರಬಾರ್ದು. ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಭಾರ ಇರಬೇಕು. ಇವಾಗ ಛಜ್ಜ ಅಂತ ಹೇಳ್ತಾರೆ, ನಿಮ್ಮ ಸೂಟ್ ಕೇಸು ಅದೆಲ್ಲ ಇಡೋ ಜಾಗ ಯಾವುದೇ ಕೋಣೆನಲ್ಲಾಗ್ರಿ, ಅಲ್ಲಿ ಒಂದೊಂದು ಕೋಣೆನಲ್ಲೂ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇದೆ. ಯಾವುದೇ ಕಾರಣಕ್ಕೆ ನೀವು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಭಾರವನ್ನು ಇಡಬೇಡಿ. ಅದು ಜಲಮೂಲೆ ಹಾಕೋಣ, ನೀರಿನ ಅಂಶ ಜಾಸ್ತಿ ಇರಲಿ. ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಉತ್ತರದ ಕಡೆನೇ ನೀರಿರಬೇಕು. ಅಡುಗೆ ಮನೆ ಸಾಮಾನ್ಯವಾಗಿ ಆಗ್ನೇಯದಲ್ಲಿರುತ್ತೆ, ಸೌತ್ ಈಸ್ಟಲ್ಲಿ. ಆ ಸೌತ್ ಈಸ್ಟಲ್ಲಿ ಈಸ್ಟ್ ಕಡೆಗೆ ಮುಖ ಮಾಡ್ಕೊಂಡು ಅಡುಗೆ ಮಾಡಬೇಕು. ಅಲ್ಲಿ ಲೆಫ್ಟ್ ಸೈಡ್ ಅಂದರೆ ಉತ್ತರದ ಕಡೆ ಬರುತ್ತದು, ಅಲ್ಲಿ ನೀರಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ನೀರಿನ ಹಂಡೆ ಆದರೂ ಇರಬೇಕು. ಅಂದರೆ ಉತ್ತರದ ಕಡೆ ನೀರು ಬಹಳ ಒಳ್ಳೆಯದು. ಮನೆಯಲ್ಲಿ ನೀವು ಉತ್ತರ ಮತ್ತು ಪೂರ್ವದ ಮಧ್ಯ ಭಾಗದಲ್ಲಿ ಎಲ್ಲಾದರೂ ಒಂದು ನೀರಿನ ಕೊಡ ಇಡಿ, ಅಥವಾ ಯಾವುದೋ ಒಂದು ಟೆರ್ರಾಕೋಟ ಒಂದು ಪ್ಲೇಟ್ ಇಟ್ಬಿಟ್ಟು ಅದನ್ನು ಫ್ಲವರ್ಸ್ ಹಾಕಿ ನೀರು ಹಾಕಿ, ಅವೆಲ್ಲ ಮನೆಯಲ್ಲಿ ತುಂಬ ಒಳ್ಳೆಯದಾಗತ್ತೆ. ಉತ್ತರದ ಗೋಡೆಗಳು ಎತ್ತರ ಇರಬಾರ್ದು, ತಗ್ಗಿರಬೇಕು. ಅದೇನೇ ದಕ್ಷಿಣ ಮತ್ತು ಪಶ್ಚಿಮದ ಗೋಡೆ ಬಹಳ ಎತ್ತರದಲ್ಲಿರಬೇಕು. ಉತ್ತರ ಗಂಡು ಮಕ್ಕಳ ದಿಕ್ಕು. ಆ ನಿಮಿತ್ತ ಏನಾದರೂ ನಾವು ಮೊಟ್ಟ ಮೊದಲಿಗೆ ಮನೆಯಲ್ಲಿ ಮಗ ಚೆನ್ನಾಗಿ ಓದ್ತಾ ಇಲ್ಲ, ಅವ್ನಿಗೆ ಆಗಾಗ್ಗೆ ಅನಾರೋಗ್ಯ ಕಾಡ್ತಾ ಇದ್ದಾನೆ, ಫಸ್ಟ್ ನಾವು ಯೋಚನೆ ಮಾಡೋದೇ ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು, ಪೂರ್ವ ದಿಕ್ಕು. ಈ ಮೂರು ದಿಕ್ಕಿನಲ್ಲಿ ದೋಷ ಇದ್ದರೆ ಗಂಡು ಮಕ್ಕಳ ಮೇಲೆ ಅದು ಪರಿಣಾಮ ಬೀರುತ್ತೆ. ಸಾಮಾನ್ಯ ಉತ್ತರದಲ್ಲಿ ರೂಮ್ ಇತ್ತು ನಾರ್ತ್ ಈಸ್ಟಲ್ಲಿ ಅಂತ ಇಟ್ಕೊಳ್ಳೋಣ. ಈಶಾನ್ಯ ವಿಭಾಗ ಅಂತ ಹೇಳಿ ಪೂರ್ವ ಮತ್ತು ಉತ್ತರ ಸೇರಿಕೊಂಡು ಆ ದಿಕ್ಕಿನಲ್ಲಿ ಕೋಣೆ ಇದ್ದರೆ ಅಲ್ಲಿ ಗಂಡು ಮಕ್ಕಳೇ ಮಲಗಬೇಕು. ಅಥವಾ 60ಕ್ಕಿಂತ ವರ್ಷದ ಹೆಚ್ಚಿನ ಮುದುಕರುಗಳು, ವಯಸ್ಸಾದವರು, ಅವ್ರು ಇರ್ಬೋದು. ಯಾತಕ್ಕೆ ಅಂತ ಹೇಳಿದ್ರೆ ಅವ್ರು ಮಗು ಥರ ಆಗ್ಬಿಡ್ತಾರೆ 60 ವರ್ಷದ ನಂತರ. ಆ ನಿಮಿತ್ತ ಅವ್ರುಗಳು ಇರ್ಬೋದು ಉತ್ತರ ಮತ್ತು ಪೂರ್ವದ ಕೋಣೆಯಲ್ಲಿ ದೊಡ್ಡವ್ರು ಇರಬೇಕು ಅಂತ ಹೇಳುತ್ತೆ. ಉತ್ತರದಲ್ಲಿ ಭಾರ ಇರಬಾರ್ದು ಅಂತ ಹೇಳಿದ್ರೆ ಬಾವಿ ಇರ್ಬೋದು, ಬೋರ್ವೆಲ್ ಇರಬಹುದು, ಸಮ್ ಟ್ಯಾಂಕ್ ಇರ್ಬೋದು. ಇವೆಲ್ಲ ಉತ್ತರದಲ್ಲಿ ಬರಬೇಕಾದಂತಹ ಅಂಶಗಳು.
ಮನೆ ರಸ್ತೆ ಅದು ನಗರ ವಾಸ್ತು ಅಂತ ಹೇಳ್ತಾರೆ. ನಮ್ಮ ಮೇಲೆ ಅಷ್ಟೊಂದು ಎಫೆಕ್ಟ್ ಮಾಡೋದಿಲ್ಲ, ಆದರೂ ಮಾಡುತ್ತೆ. ರಸ್ತೆ ತಗ್ಗಿರುತ್ತಲ್ಲ ಅದು ಉತ್ತರದ ಕಡೆಗೆ ಹೋಗಬೇಕು, ದಕ್ಷಿಣದ ಕಡೆ ತಗ್ಗಿ ಹೋಗಬಾರ್ದು. ಆಯಿತು, ಇಷ್ಟೆಲ್ಲ ಸಮಸ್ಯೆ ಇದೆ, ಮನೆ ಬಿಡಿ ಅಂತ ಹೇಳ್ತೀನ ರೀ. ನಮ್ಮ ಭಾರತದ ವಾಸ್ತುನೇ ಸರಿ ಇಲ್ಲ ರೀ. ಉತ್ತರದ ಕಡೆ ತಗ್ಗಿರಬೇಕು ಅಂತ ಹೇಳಿದೆ, ಉತ್ತರದ ಕಡೆ ನೀರಿರಬೇಕು ಅಂತ ಹೇಳಿದೆ. ಆದರೆ ಉತ್ತರದ ಕಡೆ ಹಿಮಾಲಯ ಪರ್ವತ, ಭಾರವೋ ಭಾರ. ದಕ್ಷಿಣದಲ್ಲಿ ಭಾರ ಬರಬೇಕು, ಆದರೆ ದಕ್ಷಿಣದಲ್ಲಿ ಬಂಗಾಳ ಕೊಲ್ಲಿಯಿಂದ ಹಿಡಿದು ಅರೇಬಿಯನ್ ಸಮುದ್ರ ಹಿಡಿದು ಎಲ್ಲ ಇಂಡಿಯನ್ ಓಷನ್ನಿಂದ ಹಿಡಿದು ಎಲ್ಲ ನೀರುಗಳು ಸೇರ್ಕೊಂಬಿಟ್ಟಿದೆ ದಕ್ಷಿಣದಲ್ಲಿ. ನಮ್ಮ ಭಾರತಕ್ಕೆ ಹೇಳ್ತಾ ಇದ್ದೀನಿ. ಹಾಗನ್ಬಿಟ್ಟು ಈ ದೇಶ ಬಿಟ್ಟು ಹೋಗ್ತೀರೇನ್ರಿ? ಆವಾಗ ನಿಮ್ಮ ಮನೆಯ ವಾಸ್ತು ಸರಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅವ್ರವ್ರ ಮನೆಯ ವಾಸ್ತು ಸರಿ ಮಾಡಿಕೊಂಡಾಗ ಭಾರತದ ವಾಸ್ತುನೇ ಬದಲಾಗ್ಬಿಡುತ್ತೆ. ಅದು ನಗರ ವಾಸ್ತು. ಇಷ್ಟು ಕೋಟಿ ಜನ, 140 ಕೋಟಿ ಜನರ ಮೇಲೆ ಪರಿಣಾಮ ಬೀರಿದಾಗ ಅದು 1% ಅಷ್ಟೇ. ನಿಮ್ಮ ಮನೆಯ ವಾಸ್ತುನ ಸರಿ ಮಾಡಿಕೊಂಡಾಗ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ. ಇವಾಗ ಪರಿಹಾರ ಹೇಳ್ತೀನಿ. ಉತ್ತರದ ಯಾವುದೇ ಥರದ ಪರಿಹಾರ ಇದ್ದರೆ ನೋಡಿ, ಇಲ್ಲಿ ಬರೆದಿದೆ ವಾಸ್ತು ದೋಷ ನಿವಾರಣಾ ಯಂತ್ರ ಅಂತ. ಇದನ್ನು ಮುಂಬಾಗಿಲಿಗೆ ಹಾಕ್ಕೊಂಬಿಡಿ ನೀವು. ಇದು ಹಾಕ್ಕೊಂಡಾಗ ಪರಿಹಾರವಾಗ್ಬಿಡುತ್ತೆ. ಅದೇ ತರಹ ಮಕ್ಕಳು ಓದೋದು ಉತ್ತರದ ಕಡೆಗಿರಬೇಕು, ಅಲ್ಲಿ ಒಂದು ಸರಸ್ವತಿ ಯಂತ್ರ ಅಂತ ಹಾಗೆ ಇದೇ ಥರದ ಯಂತ್ರ ಒಂದು, ಅದ್ರ ಮೇಲೆ ಒಂದು ನವಿಲ್ಗರಿ ಹಾಕಿ ಮಕ್ಕಳದ್ದೇ ಒಂದು ಕಾರ್ಯಕ್ರಮ ಮುಂದೊಂದು ದಿನ ಕೊಡ್ತೀನಿ ನಾನು, ಅವಾಗಿನ್ನೂ ವಿವರವಾಗಿ ಹೇಳ್ತೀನಿ. ಈ ಥರ ಈ 2 ಯಂತ್ರ ಮನಸ್ಸಲ್ಲಿ ತಿಳ್ಕೊಳ್ಳಿ. ಈ ಉತ್ತರದ ಕಡೆ ನೀವು ಇದನ್ನು ಇಟ್ಕೊಂಡಾಗ ಯಾವುದೇ ದೋಷ ಉತ್ತರದ್ದಿದ್ದರೆ ಅದು ದೋಷ ನಿವಾರಣೆ ಆಗುತ್ತೆ. ಸರಸ್ವತಿ ಯಂತ್ರ ಉತ್ತರದ ಗೋಡೆಗೆ ಹಾಕಿದಾಗ ಮಕ್ಕಳು ಬುದ್ಧಿವಂತರಾಗ್ತಾರೆ. ಅದರ ಮೇಲೆ ನವಿಲ್ಗರಿ ಇಟ್ಟಾಗ ಅವರ ಜೀವನ ಬಹಳ ಕಲರ್ಫುಲ್ ಆಗಿರುತ್ತಂತೆ. ಕಲರ್ಫುಲ್ ಅಂದರೆ ಎಲ್ಲವೂ ಯಶಸ್ಸೇ ಜಾಸ್ತಿ. ಹಾಗೆ ಯಂತ್ರ ತಂತ್ರ ಮಂತ್ರ ವಿಧಾನದಿಂದ ನಾವೆಲ್ಲ ಸರಿ ಮಾಡ್ಕೊಡ್ಬೋದು. ಮನೆಯಲ್ಲಿ ಈ ವಾಸ್ತು ದೀಪ ಇಟ್ಕೊಳ್ಳೋದು ಮರಿಬೇಡಿ. ಅದೇ ಥರ ಈ ವಾಸ್ತು ಗಂಟೆ ಇಟ್ಕೊಳ್ಳೋದು ಮರಿಬೇಡಿ. ಏನು ಮರೆತರೂ ಪರವಾಗಿಲ್ಲ, ಇವೆರಡನ್ನು ಮಾತ್ರ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇರಬೇಕು ಅಂತ ಹೇಳ್ತೇನೆ. ನಮಸ್ಕಾರ.